ಕಲ್ಕತ್ತಾದಲ್ಲಿ ಜನಿಸಿದರು. ಅವರ ತಂದೆ ಅಶುತೋಷ್ ಮುಖರ್ಜಿ ಆವಾಗಲೇ ಬ್ರಿಟಿಷರ ಕಾಲದಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದರು. ಅದೇ ಯೂನಿವರ್ಸಿಟಿಯಲ್ಲಿ ತನ್ನ ಮಗನಿಗೆ ಗ್ರ್ಯಾಜುಯೇಷನ್ ಮಾಡಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಸಿ, ಆನಂತರ ಲಾ ಗ್ರ್ಯಾಜುಯೇಟ್ ಆಗಿ, ಒಂದೊಮ್ಮೆ ಲಾ ಗ್ರ್ಯಾಜುಯೇಟ್ ಆಗಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸನ್ನು ಆರಂಭ ಮಾಡಿದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆಯುವ ಉದ್ದೇಶದಿಂದ ಲಂಡನ್ನಿಗೆ ಹೋಗ್ತಾರೆ. ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಮರಳಿ ವೆಸ್ಟ್ ಬೆಂಗಾಲ್ ಬರ್ತಾರೆ. ಅಲ್ಲಿ ಬಂದ ನಂತರ ಒಂದು ಕಡೆಯಿಂದ ತನ್ನ ವೃತ್ತಿಯನ್ನು ಮುಂದುವರಿಸಿದ್ರು, ವಕೀಲರಾಗಿ ವೃತ್ತಿಯನ್ನು ಮುಂದುವರಿಸೊಟ್ಟಿಗೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ನಾಯಕರುಗಳೊಟ್ಟಿಗೆ ಹೋರಾಟವನ್ನು ಮಾಡ್ತಾರೆ. ಪ್ರಥಮದಲ್ಲಿ ಕೂಡ ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರೊಟ್ಟಿಗೆ ವಿಭಜನೆ ಮಾಡುವ ಬಗ್ಗೆ, ಭಾರತ ದೇಶವನ್ನು ವಿಭಜನೆ ಮಾಡುವ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಹೊಂದಿತ್ತು. ಯಾವ ಕಾರಣಕ್ಕೂ ಪೂರ್ವ ಪಾಕಿಸ್ತಾನ, ಈಗಿನ ಪೂರ್ವ ಪಾಕಿಸ್ತಾನ ಬಂಗಾಳದ ಒಂದು ಭಾಗವಾಗಿತ್ತು, ಈಗಿನ ಪಾಕಿಸ್ತಾನ ನಮ್ಮಲ್ಲೇ ಇತ್ತು. ಇದನ್ನು ಯಾವ ಕಾರಣಕ್ಕೂ ನಾವು ಬೇರೆ ಮಾಡಬಾರ್ದು, ತುಂಡು ಮಾಡಬಾರ್ದು ಎಂಬ ಉದ್ದೇಶವನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಹೊಂದಿದ್ದರು. ಆವಾಗ ನಡೆದ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಅಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದು ಬೆಂಗಾಳದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಕೂಡ ಹಣಕಾಸು ಸಚಿವರಾಗಿ ಕೆಲಸವನ್ನು ಮಾಡಿದರು. ಆನಂತರ ಸಂಸತ್ತಿಗೆ ಆಯ್ಕೆಯಾಗಿ ಅವರು ಕಾಂಗ್ರೆಸ್ ಪ್ರಥಮದಿಂದಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದರು. ಆಗ ಎಲ್ಲರೂ ದೇಶ ಸ್ವಾತಂತ್ರ್ಯ ಬಂದಾಗ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಹೆಚ್ಚಿನವರು ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೇ ಹಿಂದೂ ಮಹಾಸಭಾವನ್ನು ಸಂಘಟನೆ ಮಾಡಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಹಿಂದುತ್ವದ ಬಗ್ಗೆ, ಹಿಂದೂ ತತ್ವಗಳ ಬಗ್ಗೆ, ಭಾರತ ಜಾತ್ಯತೀತ ಆಗಬೇಕೆನ್ನುವ ಬಗ್ಗೆ ಕೂಡ ಆ ಬಗ್ಗೆ ಕೂಡ ಮಾತನಾಡ್ತಾ ಬಂದವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಪಾರ್ಲಿಮೆಂಟ್ಗೆ ಚುನಾವಣೆ ನಡೆದು ಪಾರ್ಲಿಮೆಂಟ್ಗೆ ಗೆದ್ದು ಬಂದ ನಂತರ ಡಾಕ್ಟರ್ ಮುಖರ್ಜಿಯವರು ನೆಹರೂರವರ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿ ಅವರನ್ನು ನೇಮಿಸ್ತಾರೆ. ಕೈಗಾರಿಕಾ ಸಚಿವರಾಗಿ ಅವರು 1950ರವರೆಗೆ ಕೆಲಸ ಮಾಡ್ತಾರೆ. ಅವರು ಕೈಗಾರಿಕಾ ಸಚಿವರಾಗಿದ್ದಾಗ ಜಮ್ಮು ಕಾಶ್ಮೀರದ ಬಗ್ಗೆ ಅವರಿಗೂ ಪ್ರಧಾನಿಯಾಗಿದ್ದ ನೆಹರೂರವರಿಗೂ ಭಿನ್ನಮತ ಬಂದು ಅನೇಕ ಬಾರಿ ಅವರು ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡ್ತಾರೆ. ಒಂದೊಮ್ಮೆ ನೆಹರೂರವರು ಮುಖರ್ಜಿಯವರಿಗೆ ಪ್ರಶ್ನೆ ಮಾಡ್ತಾರೆ, ಮುಖರ್ಜಿಯವರೇ ಇಷ್ಟೊಂದು ಗಂಭೀರವಾಗಿ ಭಾಳವಾಗಿ ನೀವು ಮಾತಾಡ್ತಾ ಇದ್ದೀರಿ, ಆ ಕಾಶ್ಮೀರದಲ್ಲಿ ಏನುಂಟು, ಬೆಟ್ಟ ಗುಡ್ಡಗಳು, ಹುಲ್ಲು ಕೂಡ ಬೆಳೆಯುವುದಿಲ್ಲ, ಅದನ್ನು ಯಾಕೆ ನಾವು ಇಟ್ಟುಕೊಳ್ಬೇಕು ಎಂಬ ಮಾತನ್ನು ಹೇಳಿದಾಗ ಸಂಸತ್ತಿನಲ್ಲೇ ಮಾತನ್ನು ಹೇಳ್ತಾರೆ ಮುಖರ್ಜಿಯವರು. ನೆಹರೂರವರೇ, ನಿಮ್ಮ ತಲೆ ಗೋಳಾಗಿದೆ, ಅಲ್ಲಿ ಒಂದು ಕೂದಲು ಕೂಡ ಹುಟ್ಟುವುದಿಲ್ಲ, ಬೆಳೆಯುವುದಿಲ್ಲ, ಆ ತಲೆಯನ್ನು ಕಡಿಬೋದು ಅಂತ ಪ್ರಶ್ನೆಯನ್ನು ನೆಹರೂರವರಿಗೆ ಸಂಸತ್ತಿನಲ್ಲಿ ಹಾಕ್ತಾರೆ, ನೇರವಾಗಿ ಹಾಕ್ತಾರೆ. ಈ ಥರ ಅವರೊಟ್ಟಿನ ಆ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಾದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಡ್ತಾರೆ. ಕ್ಯಾಬಿನೆಟ್ ರಾಜೀನಾಮೆ ಕೊಟ್ಟು ನಂತರ ತನ್ನದೇ ಆದಂತಹ ಒಂದು ಪಕ್ಷವನ್ನು ಎಲ್ಲರ ಸಹಕಾರದೊಂದಿಗೆ 1951 ಅಕ್ಟೋಬರ್ 21ರಂದು ಜನಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಜನಸಂಘವನ್ನು ಸ್ಥಾಪನೆ ಮಾಡಿ ಅದನ್ನು ದೇಶಾದ್ಯಂತ ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ. ಅವರ ಮೊದಲಿಂದಲೂ ಅವರು ಭಾಳಷ್ಟು ಭಿನ್ನಾಭಿಪ್ರಾಯಗಳನ್ನು ಕಾಂಗ್ರೆಸ್ನೊಟ್ಟಿಗೆ ಅಥವಾ ಆಗಿನ ಪ್ರಧಾನಿಯೊಟ್ಟಿಗೆ ಹೊಂದಿದ್ದು. ಯಾಕೆಂದರೆ ಜಮ್ಮು ಕಾಶ್ಮೀರದ ಬಗ್ಗೆ, ಆಗಿನ ಜಮ್ಮು ಕಾಶ್ಮೀರಕ್ಕೆ ದೇಶದ ಪ್ರೆಸಿಡೆಂಟ್ ಹೋಗೋದಿದ್ರು ಕೂಡ ಈಗಿನ ವೀಸಾ ಥರ ಪರ್ಮಿಷನ್ ಬೇಕಿತ್ತು. ಪರ್ಮಿಟ್ ತಗೊಂಡು ದೇಶದ ಪ್ರೆಸಿಡೆಂಟ್ ಹೋಗಬೇಕು, ಪ್ರಧಾನಿ ಹೋಗಬೇಕು. ಇಂಥ ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಇತ್ತು. ಆವಾಗ ಮುಖರ್ಜಿಯವರು ಹೇಳಿದ್ರು, दो निशान दो एक देश में दो विधान दो प्रधान दो निशान नहीं चलेगा ಅಂತ ಮಾತನ್ನು ಹೇಳಿದವರು. ಆ ಬಗ್ಗೆ ಘೋಷಣೆಯನ್ನು ಮಾಡಿದವರು. ಯಾರು ತಡೀತಾರೋ ತಡೀಲಿ, ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗ್ತೇನೆ, ಯಾವುದೇ ಪರ್ಮಿಟನ್ನು ಪಡೆಯುವುದಿಲ್ಲ, ಏನು ಬೇಕಾದರೆ ಮಾಡಲಿ ಎಂಬ ಕಾರಣಕ್ಕಾಗಿ ಅವರು ಜಮ್ಮು ಕಾಶ್ಮೀರವನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ನಮಗೆ ಭಾಳ ದುರಾದೃಷ್ಟ, ಅವರನ್ನು ಅಲ್ಲಿ ಅಸೌಖ್ಯದ ನೆಪದಲ್ಲಿ ಆಸ್ಪತ್ರೆಗೆ ಸೇರಿಸಿ ಅವರು ಆಸ್ಪತ್ರೆಯಲ್ಲಿ ಬಹುಶಃ ಅವರಿಗೆ ಯಾವುದು ಕೂಡ ಪೆನ್ಸಿಲಿನ್ ಇಂಜೆಕ್ಷನ್ ಅವರಿಗೆ ಮಾರಕ ಅಂತ ಗೊತ್ತಿದ್ದರೂ ಕೂಡ, ಅವರಿಗೆ ಡಾಕ್ಟರ್ಗಳ ಅಡ್ವೈಸ್ ಇದ್ದರೂ ಕೂಡ ಅವರಿಗೆ ಆ ಚುಚ್ಚುಮದ್ದನ್ನು ಕೊಟ್ಟು ಅವರು ಸಾಯುವಾಗಿ ಮಾಡ್ತಾರೆ.
ನರೇಂದ್ರ ಮೋದಿ ಅವರನ್ನ, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನ ಮತ್ತು ಇತರ ಸರ್ಕಾರಿ ಅಧಿಕಾರಿಗಳನ್ನ ಅವರು ಮತ್ತೆ ಮತ್ತೆ ಬೇಡ್ತಾರೆ, ನನ್ನ ಮಗನ ಮರಣದ ಬಗ್ಗೆ ನೀವು ತನಿಖೆಯನ್ನು ನಡೆಸಬೇಕು. ಮರಣ ಅದು ನಿಜವಾಗಿ ನಡೆದಂಥ ಮರಣ ಅಲ್ಲ, ಅದನ್ನು ಕೊಲೆ ಅಂತ ಪರಿಗಣಿಸಬೇಕೆಂದು ಹೇಳಿದ್ರು ಕೂಡ ಡಾಕ್ಟರ್ ಖರ್ಚು